ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಪಾಕನೇ ಇಲ್ಲದೆ ತುಂಬಾ ಸರಳವಾಗಿ ಈ ಒಂದು ನಾಗರ ಪಂಚಮಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಲಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಒಂದು ಲಡ್ಡುನ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಅಷ್ಟೊಂದು ಸಿಂಪಲ್ಲಾಗಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಲಡ್ಡು ರೆಸಿಪಿ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹುರುಗಡಲೆ ಅಥವಾ ಪುಟಾಣಿನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದು ಫ್ಲೇವರ್ಗೋಸ್ಕರ ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ನಾವು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಒಂದು ಸ್ವಲ್ಪ ಕೂಡ ತರಿ ಅನ್ನಿಸ್ಬಾರ್ದು, ಆ ರೀತಿ ರುಬ್ಕೊಂಡು ಬರೋಣ. ನಾವು ಎಷ್ಟೇ ರುಬ್ಬಿದ್ರೂ ಕೂಡ ಒಂದು ಸ್ವಲ್ಪ ತರಿ ಉಳ್ಕೊಂಡಿರುತ್ತೆ. ಹಾಗಾಗಿ ಒಂದ್ಸರಿ ಇದನ್ನು ನಾವು ಸಾಣಿಸ್ಕೊಳ್ಬೇಕಾಗತ್ತೆ. ಒಂದು ಪಾತ್ರೆಗೆ ಇದನ್ನು ನಾವು ಜರಡಿ ಹಿಡ್ಕೊಂಡು ಬಿಡೋಣ. ಈ ರೀತಿ ಮಾಡೋದ್ರಿಂದ ಲಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲ ನಾವು ನೈಸಾಗಿ ರುಬ್ಬಿದ್ದೀವಿ, ಸ್ವಲ್ಪ ಕೂಡ ತರಿ ಇಲ್ಲ ಅನ್ನೋದಾಯಿತು ಅಂತಂದರೆ ಈ ಜರಡಿ ಹಿಡ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ. ಆದರೆ ಈ ರೀತಿ ಹಿಡಿಯೋದ್ರಿಂದ ಒಂದು ಸ್ವಲ್ಪ ಕೂಡ ತರಿ ಅನಿಸೋದಿಲ್ಲ. ನೋಡಿ, ಇವಾಗ ಹಿಡ್ದಾದ್ಮೇಲೆ ಅಂದರೆ ಜರಡಿ ಹಿಡ್ದಾದ್ಮೇಲೆ ನಾನು ತೋರಿಸ್ತೀನಿ. ಇಷ್ಟು ಮಟ್ಟಿಗೆ ಒಂದು ಸ್ವಲ್ಪ ತರಿ ಉಳ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ನಾವು ತೆಗೆದುಬಿಡೋಣ. ಇವಾಗ ನೋಡಿ, ಸಾಫ್ಟಾಗಿರ್ತಕ್ಕಂಥ ಒಂದು ಪುಟಾಣಿ ಹಿಟ್ಟು ಅಥವಾ ಹುರುಗಡಲೆ ಹಿಟ್ಟು ರೆಡಿಯಾಗಿದೆ. ಈ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಸ್ವೀಟ್ನ ರೆಡಿ ಮಾಡ್ಕೊಳ್ಳೋಣ. ಈ ಸೈಡಲ್ಲಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಕರಿ ಎಳ್ಳು. ಇಲ್ಲಿ ಕರಿ ಎಳ್ಳೇ ಬೇಕು ಅಂತ ಏನಿಲ್ಲ, ಬಿಳಿ ಎಳ್ಳಿದ್ದು ಅಂತಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಒಂದು 2 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಇದನ್ನು ಒಂದ್ಸರಿ ಹುರ್ಕೊಳ್ಳೋಣ. ಇಲ್ಲಿ ಎಳ್ಳು ಬಂದು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೇರಿಸೋದ್ರಿಂದ ಲಡ್ಡು ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಅದರ ಜೊತೆಗೆ ಒಂದು 2 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಅಥವಾ ಒಣ ತೆಂಗಿನಕಾಯಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ತುರಿದು ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳೋಣ. ಇದು ಇವಾಗ ರೆಡಿಯಾಗಿದೆ. ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಅದೇ ಪಾತ್ರೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ತಕ್ಷಣ ಯಾವ ಕಪ್ಪಿಂದ ನಾವು ಅಳತೆಗೋಸ್ಕರ ತೊಗೊಂಡಿದ್ವಿ ಪುಟಾಣಿ ಅಥವಾ ಹುರುಗಡ್ಲೆನ, ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲನ ಬಳಸ್ಕೊಳ್ತಿದ್ದೀನಿ. ನೀವೇನಾದರೂ ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ 1 ಕಪ್ ಹುರುಗಡ್ಲೆಗೆ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು. ಇಲ್ಲಿ ಪಾಕದ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲನ ನಾವು ಕರಗಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿರ್ತಕ್ಕಂಥ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ, ಬೆಲ್ಲ ಕರಗಿದೆ. ಇಷ್ಟಾದರೆ ಸಾಕು, ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಬೆಲ್ಲ ಕರಗಿದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಅಂದರೆ ಹುರುಗಡಲೆ ಹಿಟ್ಟನ್ನು ನಾವು ಇಲ್ಲಿ ಸೇರಿಸ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಈ ಟೈಮಲ್ಲಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಎಲ್ಲ ಹುರುಗಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುರಿದಿಟ್ಟಿರ್ತಕ್ಕಂಥ ಎಳ್ಳು ಹಾಗೆ ಒಣ ಕೊಬ್ಬರಿನ ಕೂಡ ಸೇರಿಸ್ಕೊಂಡು ಒಂದ್ಸರಿ ಕೈಯಾಡಿಸ್ಕೊಂಡು ಬಿಡೋಣ. ನೋಡಿ, ಈ ರೀತಿ ಕೈಯಾಡಿಸಿದಾಗ ನಮಗೆ ಗಟ್ಟಿ ಅನ್ನಿಸ್ತಾ ಬರುತ್ತೆ, ಪರವಾಗಿಲ್ಲ. ಜಸ್ಟ್ ಈ ರೀತಿ ಕೈಯಾಡಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಟ್ಕೊಳ್ಳಿ. ಗ್ಯಾಸ್ನ ನಾವು ಹಿಟ್ಟು ಹಾಕಿದ ತಕ್ಷಣವೇ ಆಫ್ ಮಾಡ್ಕೊಳ್ಬೇಕು, ಇಲ್ಲ ಹಿಟ್ಟು ಹಾಕೋಕ್ಕೂ ಮುಂಚೆ ಕೂಡ ಆಫ್ ಮಾಡಿದರೆ ನಡೆಯುತ್ತೆ. ಇವಾಗ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ, ಜಾಸ್ತಿ ಕೂಡ ತಣ್ಣಗಾಗಬಾರ್ದು. ಬಿಸಿ ಮುಟ್ಟುವಷ್ಟು ಅಂದರೆ ಕೈಗೆ ಮುಟ್ಟುವಷ್ಟಿತ್ತು ಅಂದರೆ ಸಾಕು. ಇವಾಗ ಇದನ್ನು ನಾವು ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೊಳ್ಬೇಕು. ನಿಮಗೇನಾದರೂ ಕಷ್ಟ ಅನಿಸೋದಾಯಿತು ಅಂದರೆ ಈ ರೀತಿ ಕೈಯಿಂದ ಮಾಡೋ ಬದಲಿಗೆ ಪೊಟ್ಯಾಟೊ ಮ್ಯಾಶರಿಂದ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಇವಾಗ ಕೈಯಿಂದ ಈ ರೀತಿ ತಿಕ್ಕಿದಾಗ ಅಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಗಂಟುಗಳೇನಾದರೂ ಇತ್ತು ಅಂತಂದರೆ ಒಡೆದು ಹೋಗುತ್ತೆ. ಇವಾಗ ನೋಡಿ, ನಾನು ಕೂಡ ಕೆಲವೊಂದು ಗಂಟುಗಳಿತ್ತು, ಅದನ್ನು ಕೂಡ ಒಡೆದುಕೊಂಡಿದ್ದೀನಿ. ಈ ರೀತಿ ಕೈಯಿಂದ ತಿಕ್ಕಿದಾಗ ಹಿಟ್ಟಿಗೆ ಒಂದು ಮಾಯ್ಶ್ಚರ್ ಸಿಗುತ್ತೆ. ಅಕಸ್ಮಾತಾಗಿ ತೀರಾ ನಿಮಗೆ ಡ್ರೈ ಅನ್ನಿಸ್ತಿದೆ ಅಂತಂದರೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಹಾಲನ್ನು ಸೇರಿಸ್ಕೊಂಡು ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿರ್ತಕ್ಕಂಥ ಹಿಟ್ಟನ್ನು ನಾನು ಬೇಕನ್ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ತಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ಳಿ. ಎಲ್ಲೂ ಕೂಡ ಹಾಳಾಗೋದಿಲ್ಲ, ಯಾಕಂದರೆ ಇಲ್ಲಿ ಪಾಕ ತಗೊಂಡಿರೋದಿಲ್ಲ. ಹಾಗೆ ಮಾಡ್ತಕ್ಕಂಥ ಒಂದು ಸ್ವೀಟ್ ಕೂಡ ಒಂದು ಬೆಲ್ಲನ ಬಳಸ್ಕೊಂಡು ಮಾಡ್ತಿರೋದು. ಒಂದು ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಇದೇ ರೀತಿಯಲ್ಲಿ ಉಂಡೆಗಳು ರೆಡಿಯಾಗಿರುತ್ತೆ. ಈ ನಾಗರ ಪಂಚಮಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವೀಟು. ನೋಡಿ, ಈ ಒಂದು ಸ್ವೀಟನ್ನು ನಾವು ಒಂದು 15 ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬಾ ಸಿಂಪಲ್ಲು, ಹಾಗೆ ಮಾಡೋದು ಕೂಡ ತುಂಬಾ ಈಸಿಯಾಗಿ ಉಂಡೆಗಳನ್ನ ಕಟ್ಕೊಳ್ಬೋದು. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿದೆ. ಇನ್ನು ನಿಮಗೆ ಶೈನಿಂಗ್ ಬೇಕು ಅಂದರೆ 1 ರಿಂದ 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಧಾರಾಳವಾಗಿ ಸೇರಿಸ್ಕೊಂಡು ಉಂಡೆಗಳನ್ನ ಕಟ್ಕೊಳ್ಬೋದು. ನಾನಿಲ್ಲಿ ಒಂದೇ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ ಒಂದು ಕ್ವಾಂಟಿಟಿಯಲ್ಲಿ ಒಂದು 6 ರಿಂದ 7 ಉಂಡೆಗಳು ರೆಡಿಯಾಗಿದೆ. ಹಾಗೆ ಈ ಉಂಡೆನ ನೀವು ಎಷ್ಟು ದಿನ ಇಟ್ಟರು ಕೂಡ ಅಂದರೆ ಒಂದು 15 ದಿನ ಇಟ್ಟರು ಕೂಡ ಇದೇ ಒಂದು ಸಾಫ್ಟ್ನೆಸ್ಸಲ್ಲೇ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.